ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಮೃತ ಮಹೋತ್ಸವ ಮತ್ತು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಡಾಕ್ಟರ್ ವಿಷ್ಣುವರ್ಧನ್ ಅಳಿಯ ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಉಪಸ್ಥಿತಿ. ಖ್ಯಾತ ಹಿನ್ನೆಲೆ ಗಾಯಕರು ಮತ್ತು ಗಣ್ಯರಿಂದ ಕಳೆಗಟ್ಟಿದ ಕನ್ನಡದ ವೇದಿಕೆ. ಗೋಕಳರಿಗೆ ಸಹಕರಿಸುವ ಕಾಂಗ್ರೆಸ್ ಸರ್ಕಾರದ ನೀತಿ ಖಂಡಿಸಿ ಡಿಸೆಂಬರ್ 9ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ಹೇಳಿಕೆ. ಮತ್ತು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ದೈಹಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು 16 ವರ್ಷ ಕಳೆದರೂ ಜನರ ಪ್ರೀತಿ ಕ್ಷಣವೂ ಕಡಿಮೆಯಾಗಿಲ್ಲ. ಈ ಪ್ರೀತಿಗೆ ಕುಟುಂಬದ ಪರವಾಗಿ ನಾನು ಕೋಟಿ ನಮನ ಸಲ್ಲಿಸುತ್ತೇನೆ. ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಹೇಳಿಕೆ. ವಾರ್ತೆಗಳ ವಿವರ. ಅಮೋಘ್ ಟಿವಿ ಮತ್ತು ಕುವೆಂಪು ಯುವಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನದ ವಿದ್ಯಾನಗರದ ಕುವೆಂಪು ರಸ್ತೆಯಲ್ಲಿ ಕುವೆಂಪು ಯುವಕರ ಸಂಘ ವಿದ್ಯಾನಗರ ಹಾಸನ ಹಾಗೂ ಅಮೋಘ ಟಿವಿಯ ಸಹಯೋಗದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಖ್ಯಾತ ಚಲನಚಿತ್ರ ಮತ್ತು ಕಿರುತೆರೆ ನಟ ಅನಿರುದ್ಧ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ನೆರೆದಿದ್ದ ವಿಷ್ಣುವರ್ಧನ್ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾದರು. ಹಾಸನದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಜೋಗಿ ಸುರಿತಾ ಮತ್ತು ಸರಿಗಮಪ ಖ್ಯಾತಿಯ ಗಾಯಕರು ವಿಷ್ಣುವರ್ಧನ್ ಅವರ ಚಿತ್ರದ ಗೀತೆಗಳನ್ನು ಹಾಡುವ ಮೂಲಕ ನೆರೆದಿದ್ದ ಜನರನ್ನು ರಂಜಿಸಿದರು. ನೀನೆಲ್ಲೋ ನಾನಲ್ಲೇ ಎನ್ನುವಂತಹ ಒಂದು ಚಲನಚಿತ್ರದಲ್ಲಿ ಹಳ್ಳಿಯ ಹುಡುಗನ ರೀತಿ ಸಗಣಿಯನ್ನ ಬಾಚುವ ಒಂದು ಪಾತ್ರ, ಜೊತೆಗೆ ಹೊಲದಲ್ಲಿ ದುಡಿಯುವಂತಹ ಆ ಪಾತ್ರ, ಕೆಂಪು ಮೆಣಸಿನಕಾಯಿಯ ಚಟ್ನಿಯ ಆ ಅನ್ನವನ್ನ ಸ್ವೀಕರಿಸುವಂತಹ ಆ ಒಂದು ಆ ನಟನೆ ಇತ್ತಲ್ಲ, ಎಂಥವರ ಮನಸ್ಸನ್ನು ಕೂಡ ಒಂದು ರೀತಿಯಾದಂತಹ ಆಕರ್ಷಣೆ, ಎಲ್ಲರ ಒತ್ತಡಕ್ಕೆ ಮಣಿದು ಇದೀಗ ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ನಮ್ಮ KPS ಪ್ರಮೋದ್ ಅವರು. ಸರಳ ಸಜ್ಜನಿಕೆಯ ಮೇಲು ವ್ಯಕ್ತಿತ್ವ. ಒಂದಿಬ್ಬರು ಜನ ಬರ್ತಾರೆ, ನಾವು ಕರೆಯೋದಕ್ಕೋಸ್ಕರ ಆಮಂತ್ರಣ ಕೊಡಬೇಕು, ಅದಕ್ಕೋಸ್ಕರ ಮನೆಗೆ ಬರಬೇಕು ಅಂತ ಹೇಳಿದ್ರು. ನನಗೆ ನೋಡಿದ್ರೆ ಹಾಸನನೇ ಬಂದ್ಬಿಟ್ಟಿತ್ತು ನಮ್ಮ ಮನೆಗೆ. ಅಷ್ಟೊಂದು ಜನ, ಅಷ್ಟೊಂದು ಅಭಿಮಾನಿಗಳು ಬಂದಿದ್ದರು. ಅವರ ಪ್ರೀತಿ ಇದೆಯಲ್ಲ, ನಿಜಕ್ಕೂ ಅದು ಅನುಭವಿಸ್ಬೇಕಷ್ಟೇ. ಅದರ ಬಗ್ಗೆ ಹೇಳೋದಕ್ಕಾಗಲ್ಲ, ವರ್ಣಿಸೋದಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ ಬಂದಿದ್ದೀನಿ. ಮಧ್ಯಾಹ್ನದಿಂದ ನಾನು ತಮ್ಮೆಲ್ಲರ ಅಭಿಮಾನನ ನೋಡ್ತಾ ಇದ್ದೀನಿ. ನಾನು ಅಪ್ಪವರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಆ ಒಂದು ಪ್ರೀತಿಗೆ, ಆ ಒಂದು ವಿಶ್ವಾಸಕ್ಕೆ, ಆ ಒಂದು ಅಭಿಮಾನಕ್ಕೆ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಅಪ್ಪ ಅವರ 75ನೇ ವರ್ಷದ ಜಯಂತ್ಯೋತ್ಸವ ಆಚರಿಸಬೇಕು, ತುಂಬ ಸಕಾರಾತ್ಮಕ ರೀತಿಯಲ್ಲಿ ಆಚರಿಸಬೇಕು ಅಂತ ಕುವೆಂಪು ಯುವಕರ ಸಂಘ ನನಗೆ ಹೇಳಿತು. ನಾನು ಒಂದೇ ಒಂದು ಕೇಳಿದ್ದೀನಿ, ಅಪ್ಪ ಅವ್ರನ್ನ ಸನ್ಮಾನಿಸಬೇಕು, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು, ನಮನಗಳನ್ನು ಅರ್ಪಿಸಬೇಕು ಅಂತ ಹೇಳಿದ್ರೆ 75ನೇ ವರ್ಷದ ಪ್ರಯುಕ್ತ 750 ಅಥವಾ 7,500 ಅಥವಾ 7,50,000 ಗಿಡಗಳನ್ನು ಹಾಸನ ಜಿಲ್ಲೆಯಲ್ಲಿ ನೆಡಿ ಅಂತ ಕೇಳ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕನಸುಗಳನ್ನ ದೊಡ್ಡದಾಗಿ ನೋಡ್ತೀನಿ. ಹಾಗಾಗಿ 7,500,000 ಗಿಡಗಳನ್ನು ನೆಟ್ಟರೆ ನನಗೆ ಬಹಳ ಸಂತೋಷ. ಆದರೆ ಆ ಒಂದು ಸಂಕಲ್ಪ ದಯವಿಟ್ಟು ಇಟ್ಕೊಳ್ಳಿ. ಇವತ್ತು ಸಾಂಕೇತಿಕವಾಗಿ ಒಂದು ಉದ್ಯಾನವನದಲ್ಲಿ ನಾವೆಲ್ಲರೂ ಸೇರಿಕೊಂಡು 2 ಸಸ್ಯಗಳನ್ನು ನೆಟ್ಟಿದ್ದೀವಿ. ಅದು ಕೇವಲ ಸಾಂಕೇತಿಕವಾಗಿ, ಅದು ಒಂದು ನಾಂದಿ ಅಷ್ಟೇ, ಒಂದು ಪ್ರಾರಂಭ ಅಷ್ಟೇ. ಆದರೆ ಕುವೆಂಪು ಯುವಕರ ಸಂಘ ನನಗೆ ಆಶ್ವಾಸನೆ ಕೊಟ್ಟಿದೆ, ಬರೋ ದಿನಗಳಲ್ಲಿ ನಾವು ಇನ್ನಷ್ಟು ಮತ್ತಷ್ಟು ಸಸಿಗಳನ್ನು ನೆಡ್ತೀವಿ ಅಂತ. ಅವ್ರು ನೆಡ್ತಾರೋ ಇಲ್ವೋ
ಅನ್ನೋದರ ನೋಡೋ ಜವಾಬ್ದಾರಿ ತಮ್ಮದು. ಜೊತೆಗೆ ಅದನ್ನು ನಿರ್ವಹಿಸೋ, ಆ ಎಲ್ಲ ಗಿಡಗಳನ್ನು ನಿರ್ವಹಿಸೋ ಜವಾಬ್ದಾರಿ ಕೂಡ ತಮ್ಮದು. ನಾವು ಇವತ್ತಿನ ಪೀಳಿಗೆ ಏನಿದೆ ಅದು ನಮ್ಮ ಮುಂಬರುವ ಪೀಳಿಗೆಗೆ, ಬೇರೆ ದೇಶಗಳಿಗೆ ನಾವು ಮಾದರಿ ಆಗಬೇಕು. ಆ ನಿಟ್ಟಲ್ಲಿ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ, ಪರಿಶ್ರಮ ಪಡೋಣ. ನನ್ನನ್ನು ಇವತ್ತು ಕರೆಸಿ ತಮ್ಮೆಲ್ಲರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲ ಪದಾಧಿಕಾರಿಗಳಿಗೆ, ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ತೆ. ಕಾರ್ಯಕ್ರಮದಲ್ಲಿ ಅಮೋಘ ಟಿವಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್, ಕುವೆಂಪು ಯುವಕರ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಿಎನ್ ಜಗದೀಶ್, ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಮಹಂತೇಶ್, ರವಿ ನಾಕಲಗೂಡು, ರಘುಗೌಡ, ಎಬಿ ಸುರೇಂದ್ರ ಕುಮಾರ್, ಕೆಂಚೇಗೌಡರು, ಜೆಸಿಬಿ ಚಂದ್ರು, ಶರತ್, ಕಾಂತಣ್ಣ ಹಾಗೂ ಇತರ ಗಣ್ಯರು ಮತ್ತು ಕುವೆಂಪು ಯುವಕರ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರದಿಂದ ಗೋಕಳ್ಳರಿಗೆ ಸಹಕರಿಸುತ್ತಿರುವ ನೀತಿ ಖಂಡಿಸಿ ಡಿಸೆಂಬರ್ 9ರ ಮಂಗಳವಾರ ಬೆಳಗ್ಗೆ 10:30ಕ್ಕೆ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ವಿಶ್ವ ಹಿಂದೂ ಪರಿಷತ್ತು ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ತಿಳಿಸಿದರು. ಕಳೆದ ಎರಡೂವರೆ ವರ್ಷದಿಂದ ಕರ್ನಾಟಕ ರಾಜ್ಯಕ್ಕೆ ಒಂದು ಗ್ರಹಣ ಹಿಡಿದಿದೆ ಅಂತಾನೆ ಇವತ್ತು ಇಡೀ ಹಿಂದೂ ಸಮಾಜ ಭಾವಿಸುವಂತಹ ದಿನಗಳು ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, 2.5 ವರ್ಷದಲ್ಲಿ ಈ ಸರ್ಕಾರ ಎಷ್ಟು ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನಿರಂತರವಾಗಿ ದ್ರೋಹ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನಾವು ಕಣ್ಣೆದುರಿಗೂ ಕಾಣ್ತಿದ್ದೀವಿ, ವಿಶೇಷವಾಗಿ ಮಾಧ್ಯಮದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಇವ್ರ ನಡುವೆ ಇರುವಂಥ ಜಗಳಗಳು, ಇವ್ರಗಳೇ ನಡುವೆ ಇರುವಂಥ ಸಮಸ್ಯೆಗಳು, ಕರ್ನಾಟಕ ರಾಜ್ಯದಲ್ಲಿ ಗುಂಡಿ ಬಿದ್ದಿರುವಂಥ ರಸ್ತೆಗಳು, ಚಾರ್ಸಿ ಹತ್ತುವಂಥ ಸ್ಟೆಪ್ ಹಾಳಾಗಿರುವಂಥ ಬಸ್ಗಳಿಂದ ಹಿಡಿದು ಇವ್ರು ಏನೇನು ಮಾಡ್ತಿದ್ದಾರೆ ಅದೆಲ್ಲ ಹಾಳು ಮಾಡಿ 19 ಮಾಡಿ ಇಡೀ ಕರ್ನಾಟಕವನ್ನು ಆರ್ಥಿಕ ಪ್ರಗತಿಯಲ್ಲಿ ಉತ್ತರದ ರಾಜ್ಯದ ಇಂಡೆಕ್ಸ್ಗಿಂತ ಕಮ್ಮಿ ಮಾಡುವಂಥ ಪರಿಸ್ಥಿತಿಗೆ ಇಡೀ ಕರ್ನಾಟಕವನ್ನು ತಂದು ನಿಲ್ಲಿಸಿದ್ದಾರೆ. ಹಿಂದೆ ಎಲ್ಲ ನಾವು ಉತ್ತರ ಭಾರತದ ಪ್ರವಾಸ ಹೋದಾಗ ನಮ್ಮ ಕರ್ನಾಟಕದ KSRTC ನೋಡಿದಾಗ ನಮಗೆ ಭಾಳ ಹೆಮ್ಮೆ ಅನಿಸಿತ್ತು. ಯಾಕೆ ಅಂತ ಹೇಳಿದ್ರೆ, ಉತ್ತರ ಭಾರತದ ಅನೇಕ ರಾಜ್ಯಗಳ ಡಿಲೆಕ್ಸ್ ಬಸ್ಗಳು ಕರ್ನಾಟಕ ರಾಜ್ಯದ ನಾರ್ಮಲ್ ಕೆಂಪು ಬಸ್ಗಳು ಉತ್ತಮವಾಗಿತ್ತು. ಆ ಕ್ಲೀನ್ಲಿನೆಸ್ ಇರ್ಬೋದು, ಟೈಡಿನೆಸ್ ಇರ್ಬೋದು, ಅದ್ರ ಕ್ವಾಲಿಟಿ ಇರ್ಬೋದು, ಎಲ್ಲದು. ಆದರೆ ಈ ಸರ್ಕಾರ ಇಡೀ ಕರ್ನಾಟಕವನ್ನು ಅಭಿವೃದ್ಧಿಯಲ್ಲೂ ಶೂನ್ಯ ಮಾಡಿದೆ, ಇರುವಂಥ ಪರಿಸ್ಥಿತಿಗಳಿಗಿಂತ ಶೂನ್ಯ ಮಾಡಿದೆ, ಆರ್ಥಿಕವಾಗಿ ಅತಿ ಹೆಚ್ಚು ಸಾಲ ಮಾಡ್ತಾ ಇದೆ. ಇದೆಲ್ಲದ್ರ ಜೊತೆಗೆ ಇಡೀ ಕರ್ನಾಟಕದ 84% ಹೆಚ್ಚಾಗಿರುವಂತಹ 84% ಜನ ಪೂಜ್ಯನೀಯವಾಗಿ ಪೂಜಿಸುವಂತಹ ಗೋಮಾತೆಗೆ ನಿರಂತರವಾಗಿ ದ್ರೋಹ ಮಾಡ್ತಿದೆ. ಬರೀ ಗೋಮಾತೆಗಲ್ಲ, ಇವತ್ತು ಇಡೀ ಹಿಂದೂ ಸಮಾಜದ ಅನೇಕ ಭಾವನೆಗಳಿಗೆ ಇವತ್ತು ಧಕ್ಕೆ ತರ್ತಾ ಇದೆ. ಇವತ್ತು ಇವ್ರಿಗೆ ಹಿಂದೂ ಸಮಾಜ ಏನಕ್ಕೆ ಬೇಕಾಗಿದೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಆದಾಯ ತರುವಂತಹ ಒಳ್ಳೆ ದೇವಸ್ಥಾನಗಳಲ್ಲಿ ಜಾಸ್ತಿ ಜನ ಸೇರ್ಕೊಳ್ಳೋವಂಥ ಜಾಗದಲ್ಲಿ ಹೋಗ್ಬಿಟ್ಟು ಇವರು ಪೋಸ್ಟ್ ಕೊಡಲಿಕ್ಕೆ ಇವತ್ತು ಹಿಂದೂ ಸಮಾಜದ ದೇವಸ್ಥಾನ, ಹಿಂದೂ ಸಮಾಜ ಬೇಕಿದೆ ವಿನ ಹಿಂದೂ ಸಮಾಜದ ಮೂಲಭೂತ ವಿಚಾರಗಳು, ತತ್ವಗಳು, ಆದರ್ಶಗಳು ಅದಕ್ಕೆ ಧಕ್ಕೆ ತರದಲ್ಲೇ ಇದ್ದಂಗೆ ನೋಡ್ಕೊಳ್ಬೇಕಾಗಿರುವಂಥ ಒಂದು ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮರೆತಿದೆ. 2020ರಲ್ಲಿ ಅದ್ರ ಪೂರ್ವದಲ್ಲೂ ಕೂಡ ಅಂದಿನ ಸರ್ಕಾರ ಪ್ರಯತ್ನವನ್ನು ಪಟ್ಟಿತ್ತು ಗೋರಕ್ಷಾ ಕಾಯ್ದೆಯನ್ನು ತರಲಿಕ್ಕೆ. ಆದರೆ ಅವತ್ತು ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ಒಬ್ಬರು ರಾಜ್ಯಪಾಲರು ಅದಕ್ಕೆ ತಡೆ ಒಡ್ಡಿದ್ರು. ಅದು ರಾಷ್ಟ್ರಪತಿಗೆ ಹೋಯ್ತು. ಅನಂತರ ರಾಷ್ಟ್ರಪತಿಗಳ ಸೈನ್ ಆಗ್ದಲೇ ಆ ಕಾಯ್ದೆ ಬಿದ್ದೋಯ್ತು. ಆದರೆ 2020ರಲ್ಲಿ ಮತ್ತೆ ರಾಜ್ಯ ಸರ್ಕಾರ ಕಾಯ್ದೆಗೆ ತಿದ್ದುಪಡಿಯನ್ನು ತರುತ್ತೆ. ಆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅನೇಕ ವಿಚಾರಗಳನ್ನು ಅವತ್ತು ಸೇರಿಸುತ್ತೆ. ಆ 2020 ನಂತರ ಪೊಲೀಸ್ ಇಲಾಖೆಗೆ ಎಷ್ಟು ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ, ಯಾವ ಮಲೆನಾಡು ಭಾಗದಲ್ಲಿ ಇವತ್ತು ಕರ್ನಾಟಕದ ರೈತರ ಬೆನ್ನೆಲುಬು ಯಾವುದು ಅಂತ ಹೇಳಿದ್ರೆ ಇವತ್ತು ಹೈನುಗಾರಿಕೆ. ಇವತ್ತು ಹಾಸನದಿಂದ ಹಿಡಿದು ಇವತ್ತು ಮಂಡ್ಯದಿಂದ ಹಿಡಿದು ಬೆಳಗಾವಿ ತನಕ ಇವತ್ತು ಏನಾದ್ರು ರೈತರ ಮನೆಗಳಲ್ಲಿ ಜೀವನಾಡಿಯಾಗಿದೆ ಅಂತ ಹೇಳಿದ್ರೆ 200 ರೂಪಾಯಿ ದುಡ್ಡಲ್ಲ. ಇವತ್ತು ಹಾಲನ್ನು ಕರೆದು ಅದನ್ನು ಡೈರಿಗೆ ಹಾಕಿ ಆ ಮೂಲಕವಾಗಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳುಗಳ ಜೀವನವನ್ನು ಸುಧಾರಿಸಿದೆ ಈ ಹಸುಗಳು. ಇವತ್ತು
ಆ ಗೋಕಳ್ಳತನ 2020 ನಂತರ 70% ಕಮ್ಮಿ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಅಂದಿನ ರಾಷ್ಟ್ರೀಯವಾದಿ ಸರ್ಕಾರ ತಂದಂಥ ಒಂದು ಕಾಯ್ದೆಯಲ್ಲಿ ಗೋ ಕಳ್ಳರಿಗೆ, ಗೋ ಅಕ್ರಮ ಸಾಗಾಟ ಮಾಡುವಂಥವರಿಗೆ ಅನೇಕ ಒಂದು ದೊಡ್ಡ ದೊಡ್ಡ ಶಿಕ್ಷೆಯನ್ನು ತಂದಿದ್ರು. ಆ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಒಂದು ಶಕ್ತಿ ಸಿಕ್ತು. ಆ ಪೊಲೀಸ್ ಇಲಾಖೆ ಆ ಕಾಯ್ದೆಯ ಅನುಸಾರ ಆ ಗೋ ಕಳ್ಳರನ್ನ ಬಂಧಿಸುವಂಥದ್ದು, ವಾಹನವನ್ನ ಸೀಸ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಮಾಡ್ತಾ ಇತ್ತು. ಆದರೆ ಈ ಸರ್ಕಾರ ಬರುವ ಪೂರ್ವದಲ್ಲೇ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಒಂದು ಕೆಟ್ಟ ಬುದ್ಧಿಯಿಂದ ಅವತ್ತೇ ಘೋಷಣೆ ಮಾಡಿದ್ರು, ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೊಂತೀವಿ, ಗೋರಕ್ಷಾ ಕಾಯ್ದೆಯನ್ನ ವಾಪಸ್ ತಗೊಂತೀವಿ ಅಂತ. ಆದರೆ ಬಂದ್ಮೇಲೆ ಧೈರ್ಯ ಸಾಕಾಗಿರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜಾಗೃತವಾದಂಥ ಬಹುಸಂಖ್ಯಾತ ಹಿಂದೂ ಸಮಾಜ ಹಾಗೂ ರೈತರುಗಳು ಇದ್ರ ವಿರುದ್ಧ ನಿಲ್ತಾರೆ ಅನ್ನುವಂಥ ಒಂದು ಭಯಕ್ಕೋಸ್ಕರ ಧೈರ್ಯ ಸಾಕಾಗಿರ್ಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಗೋರಕ್ಷಕ ಶರತ್, ಜಿಲ್ಲಾ ಕಾರ್ಯದರ್ಶಿ ವಿಕಾಸ್, ಜಿಲ್ಲಾ ಸಹ ಕಾರ್ಯದರ್ಶಿ ಮಂಜು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಸರಸ್ವತಿ ದೇವಸ್ಥಾನ ವೃತ್ತದಲ್ಲಿರುವ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಪ್ರತಿಮೆಗೆ ನಟ ಅನಿರುದ್ಧ್ ರವರು ಪುಷ್ಪಾರ್ಚನೆ ನೆರವೇರಿಸಿ ನಟನೆಗೆ ಗೌರವ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಭಿಮಾನಿಗಳ ಪ್ರೀತಿ ಏನಿದೆ ಎಂಬುದು ವಿಷ್ಣುವರ್ಧನ್ ಅಪ್ಪನಿಗೆ ಸಿಗುತ್ತಿರುವ ಗೌರವದಿಂದಲೇ ಕಾಣಿಸುತ್ತದೆ. ದೈಹಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು 16 ವರ್ಷ ಕಳೆದರೂ ಜನರ ಪ್ರೀತಿ ಕ್ಷಣವೂ ಕಡಿಮೆಯಾಗಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಈ ಅಸೀಮ ಪ್ರೀತಿಗೆ ಕುಟುಂಬದ ಪರವಾಗಿ ನಾನು ಕೋಟಿ ನಮನ ಸಲ್ಲಿಸುತ್ತೇನೆ. ಅವರು ತಮ್ಮ ಕಲಾ ಪ್ರಯಾಣದ ಕುರಿತು ಮಾತನಾಡುತ್ತಾ, ಪ್ರಸ್ತುತ ಸೂರ್ಯವಂಶ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಸುಮಾರು 550 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಜೊತೆಗೆ ಬರವಣಿಗೆಯ ಮೇಲಿನ ಆಸಕ್ತಿ ಮುಂದುವರೆದಿದ್ದು ಇತ್ತೀಚೆಗೆ ಸಾಲುಗಳು ಎಂಬ ಪುಸ್ತಕ ಬಿಡುಗಡೆಯಾಗಿದೆ. ಜನವರಿಯಲ್ಲಿ ಇದರ ಇಂಗ್ಲಿಷ್ ಆವೃತ್ತಿ ಸಹ ಬಿಡುಗಡೆಯಾಗಲಿದೆ. ಅಲ್ಲದೆ ಒಂದು ಕಾದಂಬರಿಯ ಬರವಣಿಗೆ ಅಂತಿಮ ಹಂತದಲ್ಲಿದ್ದು ಮುಂದಿನ ವರ್ಷವೇ ಅದನ್ನು ಲೋಕಾರ್ಪಣೆ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು. ಸಂತೋಷ ಇದೆ, ಯಾಕಂತಂದರೆ ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ, ಇದು ನಾನು ಈ ಥರದ ಒಂದು ಪ್ರೀತಿ ನಿಜಕ್ಕೂ ನಾನು ಯಾವ ಕಲಾವಿದನ ಬಗ್ಗೆನೂ ನೋಡಿಲ್ಲ ಇದುವರೆಗೂ. ಸುಮಾರು 16 ವರ್ಷಗಳ ಆದವು ಅಪ್ಪ ಅವರು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು, ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ ಏನಿದೆ ಅದು ಕಡಿಮೆ ಅಂತೂ ಆಗ್ತಿಲ್ಲ, ಅದು ಹೆಚ್ಚಾಗ್ತಾನೇ ಇದೆ. ಅದಕ್ಕೆ ನಾನು ಅಪ್ಪ ಅವ್ರ ಪರವಾಗಿ ಹಾಗೆ ನಮ್ಮ ಕುಟುಂಬದವ್ರ ಪರವಾಗಿ ಅಭಿಮಾನಿಗಳಿಗೆ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ನಾನೀಗ ಸೂರ್ಯವಂಶ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದೀನಿ. ಸುಮಾರು 550 ಸಂಚಿಕೆಗಳು ಪೂರೈಸಿದ್ದೀವಿ. ಜೊತೆಗೆ ನಾನು ಬರವಣಿಗೆ ಕೂಡ ಮಾಡ್ತಾಯಿದ್ದೀನಿ. ನಂದು ಸಾಲುಗಳ ನಡುವೆ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯಿತು ಇತ್ತೀಚೆಗೆ. ಅದರ ಇಂಗ್ಲೀಷ್ ವರ್ಜನ್ ಕೂಡ ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ. ಕಾದಂಬರಿ ಬರೀತಾ ಇದ್ದೀನಿ, ಅದು ಎಲ್ಲ ಅಂದ್ಕೊಂಡು ಹಾಗಾದರೆ ಅದು ಬರೋ ವರ್ಷ ಅದು ಕೂಡ ಪ್ರದರ್ಶನಗೊಳ್ಳುತ್ತೆ. ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮಹಂತೇಶ್, ಸಮಾಜ ಸೇವಕರಾದ ಗಣೇಶ್ ತಂಬ್ಲಾಪುರ, ವಿಜಯಕುಮಾರ್ ಸೇರಿದಂತೆ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನು ಸಮಾವೇಶದ ಹೆಸರಿನಲ್ಲಿ ದುರ್ಬಳಕೆ ಮಾಡಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಫಲಾನುಭವಿಗಳಿಗೆ ಸೌಲಭ್ಯಗಳ ಸಮರ್ಪಣಾ ಸಮಾವೇಶ ಹೆಸರಿನಲ್ಲಿ ಹಾಸನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿದೆ. ಜನರ ತೆರಿಗೆ ಹಣವನ್ನು ರಾಜಕೀಯ ಪ್ರದರ್ಶನಕ್ಕಾಗಿ ದುರ್ಬಳಕೆ ಮಾಡುವುದು ಹೇಗೆ ನ್ಯಾಯಸಮ್ಮತ? ನಗರವೆಲ್ಲ ಕಟೌಟ್ಗಳಿಂದ ಅಲಂಕರಿಸಿರುವುದು ಹಣ ಯಾರ ಮನೆಯದ್ದು? ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಸನ ನಗರದೆಲ್ಲೆಡೆ ಭಾರೀ ಗಾತ್ರದ ಕಟೌಟ್ಗಳು, ಫ್ಲೆಕ್ಸ್ ಪೋಸ್ಟರ್ಗಳು, ರಾಜಕೀಯ ನಾಯಕರ ಭಾವಚಿತ್ರಗಳು ಅಳವಡಿಸಲಾಗಿದೆ. ಈ ಕಟೌಟ್ಗಳ ಹಣ ಸರ್ಕಾರದ್ದೋ, ಅಧಿಕಾರಿಗಳದ್ದೋ ಅಥವಾ ಸಾರ್ವಜನಿಕರ ತೆರಿಗೆ ಹಣವೇನೋ? ಜಿಲ್ಲಾಡಳಿತ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿದೆ ಎಂದು ಹೇಳಿದರು. ನಾವು ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ಮೊನ್ನೆ ಶನಿವಾರದ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕಾರ್ಯಕ್ರಮನ ಸಮರ್ಪಣಾ ಸಮಾವೇಶ ಅಂತೇಳಿ ಒಂದು ಕಾರ್ಯಕ್ರಮನ ಮಾಡಿದರು. ಅದು ಅವರೇನೇನು ಕಾರ್ಯಕ್ರಮಗಳು ಅವ್ರ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಕೊಟ್ಟಿದ್ರು ಅದನ್ನು ಸಮರ್ಪಣೆ ಮಾಡ್ತೀವಿ ಅಂತ. ಅವ್ರ ಕಾರ್ಯಕ್ರಮ ಮಾಡಲಿ. ಅದರ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರ ಇಷ್ಟು ವರ್ಷ ಸ್ವತಂತ್ರ ಬಂದ ಇಲ್ಲಿ
ನಾನು ನೋಡಿರಂಗೆ ಮುಖ್ಯಮಂತ್ರಿಗಳು ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ಸರ್ಕಾರನೇ ಅವರೇ ಫ್ಲೆಕ್ಸ್ ಹಾಕೋಂಥದ್ದು ಒಂದು ಸಂಪ್ರದಾಯ ಇಲ್ಲಿವರೆಗೂ ಇರಲಿಲ್ಲ. ವಿಚಿತ್ರವಾದ ಎಲ್ಲಿ ಈ ಜಿಲ್ಲೆ ಪ್ರಾರಂಭ ಆಗುತ್ತಲ್ಲ, ನಮ್ಮ ಚಿಕ್ಕ ಹಿರಿಸಾವೆಯಿಂದ ಇಲ್ಲಿವರೆಗೆ ಒಂದೇ ಸಮ ಬ್ಯಾನರ್ ಹಾಕಿದರು. ಅದು ಯಾರು ಹಾಕಿದ್ದಂದರೆ ಜಿಲ್ಲಾಡಳಿತ ಹಾಕ್ಸಿರೋಂಥದ್ದು, ಜಿಲ್ಲಾಡಳಿತ ಹಾಕಿದ್ದಾರೆ. ಇಲ್ಲಿವರೆಗೆ ಈ ಥರ ಒಂದು ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡು, ಸರ್ಕಾರದ ಹಣ ಅಂದರೆ ಜನರ ತೆರಿಗೆ ಹಣ, ನಾವು ಊಟ ಮಾಡೋಕ್ಕಿಂತ ಮೊದಲು ಕೂಲಿ ಕಾರ್ಮಿಕರು ಕೂಡ ಈ ದೇಶಕ್ಕೆ ಈ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಊಟ ಮಾಡ್ತೀವಿ, ಅದು ಬೆವರಿನ ಹಣ. ಅದನ್ನು ಇವರಿಗೆ ಸ್ವಾಗತ ಕೋರಕ್ಕೆ ಜಿಲ್ಲಾಡಳಿತದರು ಅವ್ರಿಗೆ ಅವ್ರ ಮುಂದೆ ಏನು ತೋರ್ಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ. ಅಂದರೆ ಇವರಿಗೆ ಸರ್ಕಾರದ ಆದೇಶ ಇದೆ ಫ್ಲೆಕ್ಸ್ ಹಾಕಬಾರ್ದು ಅಂತೇಳಿ. ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಅದಕ್ಕೆ ಫ್ಲೆಕ್ಸ್ ಹಾಕಿ ಅವ್ರಿಗೆ ಸ್ವಾಗತ ಕೋರ್ತಾರೆ ಅಂದರೆ ಹಂಗಂದ್ರೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಅಲ್ಲ, ಈ ಜಿಲ್ಲೆ ಒಳಗಡೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ MLAಗಳವ್ರೆ, ಅವ್ರಿಗೇನಾರ ಮಾನ ಮರ್ಯಾದೆ ಏನೂ ಇಲ್ವಾ? ಜನರು ಅವ್ರಿಗೆ ಅಧಿಕಾರ ಕೊಟ್ಟವ್ರೆ, ಜನರು ತೆರಿಗೆ ಹಣ, ಅವ್ರು ಯಾರ ವಿರೋಧ ಮಾಡ್ಬೋದಾಗಿತ್ತಲ್ಲ, ಯಾರ ಮನೆ ದುಡ್ಡು ಅಂತ ನೀವು ಫ್ಲೆಕ್ಸ್ ಹಾಕ್ತಾಯಿದ್ರಿ ಅಂತ. ಅವ್ರದ್ದು ಇಷ್ಟು ತುಂಬ ಫೋಟೋ ಹಾಕ್ಸ್ಕೊಳಕ್ಕೆ ಮರ್ಯಾದೆಯಿಂದಲ್ಲ ಕಾರ್ಯಕ್ರಮದಲ್ಲಿ ಒಬ್ಬ MLA ಈ ಜಿಲ್ಲೆಯಲ್ಲಿರೋ ಅಂದ್ರೆ ಒಬ್ಬರು MLA BJPಯವರಾಗಲಿ ಕಾಂಗ್ರೆಸ್ಸರಾಗಲಿ JDSರಾಗಲಿ, ಆಯಿತಾ, ಹೋಗ್ಲಿ ಕಾಂಗ್ರೆಸ್ MLAಗಳು ಅವ್ರ ಪಕ್ಷದಲ್ಲಿದ್ದಾರೆ, ವಿರೋಧ ಪಕ್ಷದಲ್ಲಿರುವಂಥ BJP MLAಗಳು ಮತ್ತು JDS MLAಗಳು ವಿರೋಧ ಮಾಡಬಾರ್ದಾ? ಆ ಕಾರ್ಯಕ್ರಮಕ್ಕೆ ಧಿಕ್ಕಾರ ಹಾಕಬಾರ್ದ? ಒಬ್ಬ ಮುಖ್ಯಮಂತ್ರಿ ಬರಲಿ ಸರ್, ಬಂದು ಸಮರ್ಪಣೆ ಮಾಡಿ ಹೋಗಲಿ, ಆಯಿತಾ. ಆ ದುಡ್ಡು ಎಲ್ಲಿಂದ ಬಂತು? ಆ ದುಡ್ಡು ಯಾರು ಕೊಟ್ಟರು? ಇದಕ್ಕೆ ಸರ್ಕಾರದಲ್ಲಿ ಇದಕ್ಕೆ ದುಡ್ಡು ತೆಗಿಯೋಕ್ಕೆ ಅವಕಾಶ ಇದೆಯಾ? ಈ ಜಿಲ್ಲಾಧಿಕಾರಿಗಳು ಇವರು ಒಂದು ಸರ್ಕಾರದ ಒಂದು ಪಕ್ಷದ ಕೈಗೊಂಬೆಯಾಗಿ ವರ್ತಿಸ್ತವ್ರೆ. ಇವ್ರನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡದೇ ಇದ್ದರೆ ಇವ್ರು ನಾಳೆ ಕಾಂಗ್ರೆಸ್ ಟೋಪಿ ಹಾಕೊಂಡ್ರು ಆಶ್ಚರ್ಯ ಇಲ್ಲ, ಕಾಂಗ್ರೆಸ್ ಶಾಲ್ ಹಾಕೊಂಡ್ರು ಆಶ್ಚರ್ಯ ಇಲ್ಲ. ನಾನು ರಾಜ್ಯಪಾಲರಿಗೆ ಅದಕ್ಕೆ ಇವತ್ತು ಪತ್ರನೂ ಬರೆದಿದ್ನಿ, RTIಲಿ ಇವತ್ತೊಂದು ಅರ್ಜಿನೂ ಕೊಡ್ತಾ ಇದ್ನಿ. ಈ ದುಡ್ಡು ವೆಚ್ಚ ಮಾಡಿದ್ರಲ್ಲ, ಇದು ಒಟ್ಟು ವೆಚ್ಚ ಆಗಿದ್ದೆಷ್ಟು, ಮತ್ತು ಈ ಬ್ಯಾನರ್ಗೆ ನಿಮ್ಮ ಯಾವ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ತಿಳಿಸಿ, ಮತ್ತು ಎಷ್ಟು ಖರ್ಚು ಮಾಡಿದ್ರಿ, ಯಾವ್ಯಾವ ಇಲಾಖೆಯಿಂದ ಎಷ್ಟು ಅಂತ ನಾನು ಇವತ್ತೊಂದು ಮಾಹಿತಿನೂ ಕೂಡ ಕೇಳ್ತಾ ಇದ್ದೀನಿ. ಮತ್ತು ಇವ್ರನ್ನ ಕೂಡಲೇ ಇಂಥ ಜಿಲ್ಲಾಧಿಕಾರಿಗಳನ್ನ ಈ ಜಿಲ್ಲಾಡಳಿತದ ವೈಫಲ್ಯನ ಇವರೊಂದು ಪಕ್ಷದ ಪರವಾಗಿ ನಾವು ನೋಡ್ತಾನೇ ಬರ್ತಾ ಇದ್ವಿ. ಒಂದು ಪಕ್ಷದ ಪರ ಕಾರ್ಯನಿರ್ವಹಿಸೋಂಥವ್ರನ್ನ ಇಲ್ಲಿ ಇರಬಾರ್ದು, ಇವ್ರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ರಾಜ್ಯಪಾಲರಿಗೆ ಇವತ್ತು ಈ ಪತ್ರನ ಬರೆದಿದ್ದೀನಿ. ಸ್ನೇಹಿತರೆ, ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಇಂಥ ಕಾರ್ಯಕ್ರಮನ ಜನರ ಹಣನ ದುರುಪಯೋಗ ಮಾಡುವಾಗ ಮಾಧ್ಯಮಗಳು ನಿಮ್ಮಲ್ಲೂ ನಿಮಗೂ ಒಂದ್ರದ್ದು ಜವಾಬ್ದಾರಿ ಇದೆ. ದಯಮಾಡಿ ಅದನ್ನು ಪ್ರಶ್ನೆ ಮಾಡಿರಿ, ಆಯಿತಾ. ಫ್ಲೆಕ್ಸ್ ಹಾಕೋದು ಏನು ಸರ್? ನಾವೇನಾರು ಫ್ಲೆಕ್ಸ್ ಹಾಕಿದರೆ ಗ್ರೀನ್ ಟ್ರಿಬ್ಯುನಲ್ ಬೋರ್ಡರ್ ಬರ್ತಾರೆ ಅಂತ ಹೇಳಿ ಎಲ್ಲರ ಫ್ಲೆಕ್ಸು ತೆಗಿತಾರೆ. ಯಾಕೆ ನಗರಸಭೆಗೆ ಇವತ್ತು ಗ್ರೀನ್ ಟ್ರಿಬ್ಯುನಲ್ ಬೋರ್ಡರ್ ಬಂದಿರಲ್ವಾ? ಫ್ಲೆಕ್ಸ್ ಹಾಕಬಾರ್ದು ಅಂತ ಆದೇಶ ಇದ್ರೂ ಸರ್ಕಾರನೇ ಎದ್ದು ಅಲ್ಲ ಮೇದ್ರಿ ಏನು ಸರ್ ಕಾನೂನು ಮಾಡಾರೆ? ಇವ್ರು ಯಾರನ್ನ ಪ್ರಶ್ನೆ ಮಾಡ್ತಾರೆ? ಈಗ ಇಲ್ಲಿ ಇರ್ತಕ್ಕಂಥ MLAಗಳಾದ್ರೂ ಅದೊಂದು ಪದನಾದರೂ ಕೂಡ ಒಬ್ಬರಾದರೂ ವಿರೋಧ ಮಾಡಿಲ್ವಲ್ಲ ಸರ್. ವಿರೋಧ ಪಕ್ಷಗಳು ಸತ್ತೋಗಿವೆ. JDSರು BJPಯರು ಅವ್ರಿಗೆ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾವೆ, ಆಯಿತಾ. ಈ ಜನರ ಹಣನ ದುರುಪಯೋಗ ಮಾಡ್ತಾವ್ರೆ. ಇಂಥದನ್ನು ಅವ್ರು ಪ್ರಶ್ನೆ ಮಾಡದೇ ಇದ್ಮೇಲೆ ಇವ್ರು ಏನಕ್ಕೆ MLAಗಳಾಗ್ಯಾರೋ ನಮಗೂ ಅರ್ಥ ಆಗ್ತಿಲ್ಲ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್, ತಾಲೂಕು ಅಧ್ಯಕ್ಷ ಮಂಜುನಾಥ್, ಕಾರ್ಯಕರ್ತೆ ಶೋಭಾ ಉಪಸ್ಥಿತರಿದ್ದರು. ರೈತ ಸಂಘದ ಹೋರಾಟ ಪರಿಣಾಮ ಮೆಕ್ಕೆಜೋಳಕ್ಕೆ ಪ್ರತಿ ರೈತನಿಂದ 50 ಕ್ವಿಂಟಾಲ್ ಖರೀದಿಗೆ ಆದೇಶ ಹೊರಡಿಸಿದ್ದು, ಕೂಡಲೇ ಖರೀದಿ ಕೇಂದ್ರ ತೆರೆದು ಜೋಳ ಖರೀದಿಸಬೇಕು. ಜೊತೆಗೆ ಬಿಳಿಸುರುಳಿ ರೋಗಕ್ಕೆ ತುತ್ತಾಗಿರುವ ರೈತರಿಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ರೈತ ಸಂಘದ ಜಿಲ್ಲಾ ವರಿಷ್ಠರಾದ ಕಣಗಾಲ್ ಮೂರ್ತಿ ಆಗ್ರಹಿಸಿದರು. ಕಾರ್ಯಕ್ರಮಕ್ಕೆ ಅರ್ಧ ದೂರಕ್ಕೆ ಹೋದವ್ರು ವಾಪಸ್ ಬಂದು, ಯಾಕಂದರೆ ರಸ್ತೆ ತಡೆ ಅಂದ ತಕ್ಷಣ ನಾವು ಹೋಗ್ತಾ ಇದ್ವಿ ಇಲ್ಲಿಂದ ಹಾಸನ ಜಿಲ್ಲೆಯಿಂದ. ಅಲ್ಲಿಗೆ ಅಷ್ಟೊತ್ತಿಗೆ ಆರ್ಡ್ರ್ ಬಂತು, ಏನಂತ ನಾವು 50 ಕ್ವಿಂಟಲ್ ತಗೋತೀವಿ ಅಂತ ಹೇಳಿ
ಅವರು ನಮಗೆ ಪ್ರತಿ ಕೊಡಿ, ಅದು ಕೊಡೋರಿಗೆ ಹೋಗಲ್ಲ ಅಂತ ಅಲ್ಲೇ ನಮ್ಮ ರೈತ ಸಂಘದ ಅಧ್ಯಕ್ಷರೆಲ್ಲ ಕುಂತಾಗ ನೀವು ಬರೋಕ್ಕೆ ಹೋಗಬೇಡಿ, ಹೋಗಿ ನಾವು ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಆ ಪ್ರತಿಯನ್ನು ನಮಗೆ ಕಳಿಸಿದರು. ಅದ್ರ ಜೊತೆ ಏನೀಗ ಬರೀ 5 ಕ್ವಿಂಟಲು 10 ಕ್ವಿಂಟಲ್ ಅಂತ ಈಗ ಎಲ್ಲ ಇಂಟ್ರೂ ಮಾಡಿಸಿದ್ದಾರೆ. 50 ಕ್ವಿಂಟಲ್ ತಗೊಳ್ಳಿಲ್ಲ ಅಂದರೆ ನಾಡ್ದು ಬೆಳಗ್ಗೆಲೇ KM ಬೀಗ ಹಾಕೋಂಥ ಕಾರ್ಯಕ್ರಮ ಮಾಡ್ತಾರೆ. ಯಾಕೆಂದರೆ ಬರೀ ಸುಳ್ಳು ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಈಗ ಸರ್ಕಾರದ ಆದೇಶ ಬಂದಿದೆಯಲ್ಲ, ಸರ್ಕಾರದ ಆದೇಶದ ಪ್ರಕಾರ ತಗೊಳ್ಳಿ, ಅದು ಬಿಟ್ಟೇನು ನಮಗೆ ಮಾಡಬೇಕು ಅಂತ ಏನಿಲ್ಲ. ಹಂಗಾಗಿ ಈ ಬಿಳಿ ಸುಳಿ ಏನು 10,000 ಜನ ರೈತರು ನಾವು ಮನವಿ ಮಾಡ್ಕೊಂಡು ನಾವು ಏನು ಇದು ಕೊಟ್ಟಿದ್ದೀವಿ, ಅದನ್ನು ಇವತ್ತು ಅವರು CM ಬಂದಾಗ ನಾವು ಕಾರ್ಯಕ್ರಮದಲ್ಲಿ ಲೆಟ್ರ್ ತಾವೇ ಕೊಟ್ಟಾಗ CM ಹೇಳಿದರು, ಇಲ್ಲ ಇದಕ್ಕೂ ಒಂದು ಪರಿಹಾರ ಕೊಡ್ತೀವಿ, ನೀವು ತಲೆ ಕೆಡಿಸ್ಕೊಬೇಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೋ ವಿಧಾನಸೌಧದಲ್ಲಿ ಅಲ್ಲಿ. ಆದರೆ ಅವ್ರು ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆಯೂ ನಾವು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಹಾಕಬೇಕಾಗತ್ತೆ. ಯಾಕಂದರೆ ಇದ್ರ ಬಗ್ಗೆ ಬರೀ ರೈತರ ಬಗ್ಗೆಯಲ್ಲೇ ಮಾತಾಡ್ತಾರೆ ಹೊರತು ಎಲ್ಲ MLAಗಳು MP ಗಳು ಮಿನಿಸ್ಟ್ರುಗಳು ಎಲ್ಲ ರೈತರ ಬಗ್ಗೆ ಇವತ್ತು ಒಳಗಡೆ ಹಿಂಗಾಗಿದೆ, ಹಾಸನ ಜಿಲ್ಲೆ ಈ ಥರ ಹಿಂಗಿದೆ, ಇವ್ರು ತಿಕ್ಕಲ್ತಾನೆ, ಇವ್ರ ಇವ್ರ ಮೇಲೆ ಸೇಡ್ ಇದ್ದರೆ ಅವ್ರು ಏನಾರ ಮಾಡ್ಕೊಳ್ಳಿ, ರೈತರ ಮೇಲೆ ಇವ್ರು ಗುರಿ ಇಟ್ಕೊಂಡು ಮಾಡೋದು ಬೇಡ ಇವರು. ಯಾಕಂದರೆ ರೈತರು ಭಾರಿ ನಾವು ಕಷ್ಟದಲ್ಲಿದ್ದೀವಿ. ಕಷ್ಟದಲ್ಲಿದ್ದು ಇಡೀ ಕಳ್ಳು ಬೀಜ ಕೊಟ್ಟು ಇವತ್ತು ಇಡೀ ರೈತರದ್ದು ಬೀಜ ಅರ್ಧಂಬರ್ಧ ಹೋಗಿ ಮತ್ತೆ ಹಾಕಿ ಮತ್ತೆ ನಮಗೆ ಜೋಳದ ಬೆಲೆನೇ ಇಲ್ಲ. ಅದಕ್ಕಾಗಿ ಅಲ್ಲಿ ನಾವು ಧರಣಿ ಕುಂತ್ಕೊಂಡು DC ಮೇಡಮ್ ಅವ್ರು ಇಲ್ಲ ನಾವು 50 ಕ್ವಿಂಟಲಿಗೆ ಮಾಡ್ತೀವಿ ಅಂತ ಅವತ್ತೇ ಹೇಳಿದರು. ಅದನ್ನು ಇವತ್ತು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ನಮಗೂ ಖುಷಿಯಾಗಿದೆ. ಯಾಕಂದರೆ ಜಿಲ್ಲಾ ಅಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಮುಂದಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ನಾಳೆ ನಾಡ್ದು ಏನೀಗ ಅಲ್ಲಿ ಕೊಟ್ಟಿದ್ದಾರೆ 5,000 ಅರ್ಜಿ ಬಂದಿದೆ. ಬರೀ 5 ಕ್ವಿಂಟಲು 10 ಕ್ವಿಂಟಲು 15 ಕ್ವಿಂಟಲು ಅಂತ ಹೇಳಿದ್ದಾರೆ. 50 ಕ್ವಿಂಟಲ್ ತಗೊಳಕ್ಕೆ ಜಿಲ್ಲಾ ಅಧಿಕಾರಿಗಳು ತಕ್ಷಣ ಮೀಟಿಂಗ್ ಕರೆದು ಅವರಿಗೆ ಹೇಳಬೇಕು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಲಕ್ಷ್ಮಣ್, KS ಕಾಂತರಾಜು, ಶೇಷಣ್ಣ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶ್ಪುರ. ಫೋನ್ ನಂಬರ್ 7975318630.
ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರು ಬೇಲೂರಿಗೆ ಭೇಟಿ ನೀಡಿ ಸ್ಥಳೀಯ ಕನ್ನಡ ಪರ ಹೋರಾಟಗಾರರು, ಸಾಂಸ್ಕೃತಿಕ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಯುವಕರೊಂದಿಗೆ ಸಂವಾದ ನಡೆಸಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಕನ್ನಡ ನಮ್ಮ ಅಸ್ತಿತ್ವ, ನಮ್ಮ ಸ್ವಾಭಿಮಾನ. ಭಾಷೆ ಉಳಿಯಬೇಕಾದರೆ ಹೋರಾಟವೂ ಅಗತ್ಯ, ಜಾಗೃತಿಯೂ ಅಗತ್ಯ. ಬೇಲೂರಿನ ಯುವಕರಲ್ಲಿ ಇರುವ ಕನ್ನಡ ಪ್ರೇಮ ರಾಜ್ಯಕ್ಕೆ ಮಾದರಿ. ರಾಜಕೀಯ, ಶಿಕ್ಷಣ ಮತ್ತು ಆಡಳಿತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ತರಲು ಸಂಘಟನೆ ಬದ್ಧವಾಗಿ ಹೋರಾಡುತ್ತಿದೆ ಎಂದು ಹೇಳಿದರು. ಮಧ್ಯಾಹ್ನ 3 ಗಂಟೆಗೆ ಒಂದು ಜಾಗೃತಿ ಮೆರವಣಿಗೆಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಮುಗಿಸಿ ಬೇಲೂರಿನಲ್ಲಿ ನಮ್ಮ ಶ್ರೀಕಾದಂಥ ರೋಹಿತ್ ಮತ್ತು ಶ್ರೇಯಸ್ ಭೇಟಿಯಾಗಿ ನಾಡು ನುಡಿ ಪರವಾಗಿ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ಮಾಡಿ ಸಂಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ತಾವು ಭಾಗವಹಿಸಬೇಕು, ನಾಡು ನುಡಿ ಪರವಾಗಿ ನೀವು ಸೇವೆ ಸಲ್ಲಿಸಬೇಕು ಅಂತ ಮತ್ತು ಅವರ ಪ್ರೀತಿಯ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಇವತ್ತು ಮೈಸೂರು ಹೊರಡ್ತಾ ಇದ್ದೀವಿ. ಮೈಸೂರಲ್ಲಿ 22ನೇ ತಾರೀಕು ಕಲಾಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕದಿಂದ ಕಾರ್ಯಕ್ರಮ ಇದೆ. ಅಲ್ಲೂ ಸಹ ಕಾರ್ಯಕ್ರಮ ರೂಪಿಸಿಕೊಂಡು 20ನೇ ತಾರೀಕು ಬೆಂಗಳೂರಲ್ಲಿದೆ, 21 ತುಮಕೂರಲ್ಲಿದೆ, 14 ಮಂಗಳೂರು ಒಂದು ಸಭೆಯನ್ನು ಮಾಡ್ತಾಯಿದ್ದೀವಿ. ಈ ಕನ್ನಡ ಸೇನೆ ಕರ್ನಾಟಕ ಇಡೀ ರಾಜ್ಯದಲ್ಲಿ ಉದ್ಯೋಗವನ್ನು ಮಾಡಿಕೊಂಡು ಬದುಕನ್ನು ಮಾಡಿಕೊಂಡು ಅದರ ನಡುವೆ ಒಂದು ಪ್ರಾಮಾಣಿಕವಾದ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಒಂದು ಸೇನೆಯನ್ನು ಕಟ್ಟುವಂಥದ್ದೇ ಪ್ರಮುಖವಾದಂಥದ್ದು. ನಾಡು ನುಡಿ ಪರವಾಗಿ ಅಭಿಮಾನ ಇರುವಂಥ ಒಂದು ಸಂಘಟನೆಯನ್ನು ಪ್ರಾಮಾಣಿಕವಾಗಿ ಈ ನಾಡಿನಲ್ಲಿ ಕಟ್ಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೇಯಸ್, ರೋಹಿತ್, ಚೇತನ್, ರೂಪಾ ವಿಜಯ್ ಕುಮಾರ್, ಪವಿತ್ರ, ಶ್ರೇಯಸ್, ರಾಜ್ಯ ಸಾಂಸ್ಕೃತಿಕ ಘಟಕದ ರಾಜ್ಯ ಅಧ್ಯಕ್ಷರಾದ ವಿನಯ್, ಕಾನೂನು ಸಲಹೆಗಾರರಾದ ಹನುಮಂತಯ್ಯ ಹಾಜರಿದ್ದರು. ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ಜ್ಞಾನ ಬೋಧಿಸತ್ವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಪಟ್ಟಣದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ದೀಪದ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ತ್ರಿಸರಣ ಬೌದ್ಧ ವಿಹಾರದಿಂದ ಹೊರಟ ಮೆರವಣಿಗೆಯು ಹೊಳೆನರಸೀಪುರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಬೀದಿಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ಅಂತ್ಯಗೊಂಡಿತ್ತು. ವಕೀಲರು, ವಿಜ್ಞಾನಿಗಳು, ರಾಜಕಾರಣಿಗಳು, ಸಂಘ ಸಂಸ್ಥೆಗಳ ಸದಸ್ಯರು, ವಿದ್ಯಾರ್ಥಿಗಳು, ಹಿರಿಯರು ಹಾಗೂ ನಾಗರಿಕರು ಈ ಐತಿಹಾಸಿಕ ಮೆರವಣಿಗೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಎಚ್.ಆರ್. ಮಂಜುನಾಥ್, ಎಚ್.ಕೆ. ಹರೀಶ್, ಡಾಕ್ಟರ್ ವೆಂಕಟೇಶ್, ಮಂಜುನಾಥ್, ಹರೀಶ್, ಎಚ್.ಟಿ. ಲಕ್ಷ್ಮಣ, ಬಿ. ಅಣ್ಣಯ್ಯ, ದೇವರಾಜ್, ಅಶೋಕ್, ಸಂದೀಪ್ ರವಿ, ಕೃಷ್ಣಮೂರ್ತಿ, ಜೋಗ, ಎಚ್.ವೈ. ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ಸರ್ಕಾರವು ದ್ವೇಷ ಭಾಷಣ ವಿಧೇಯಕ 2025ರ ವಿರುದ್ಧ ರಾಜ್ಯದ ಹಲವು ಹಿಂದೂ ಸಂಘಟನೆಗಳು, ಧಾರ್ಮಿಕ ಸಂಸ್ಥೆಗಳು ಮತ್ತು ಜಾಗೃತಿ ನಾಗರಿಕರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದು, ಈ ಮಸೂದೆ ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧ್ವನಿಯನ್ನು ಕುಂಠಿತಗೊಳಿಸುವ ಈ ಮಸೂದೆಯನ್ನು ರಾಜ್ಯಪಾಲರು ಅನುಮೋದಿಸಿದಂತೆ ಒತ್ತಾಯಿಸಿ ಶ್ರೀರಾಮ ಸೇನೆಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಿಂದೂ ಸಂಸ್ಥೆಗಳು ನೀಡಿರುವ ಮನವಿಯಲ್ಲಿ ಈ ಮಸೂದೆ ಮೂಲಕ ಹನುಮ ಜಯಂತಿ, ದತ್ತ ಜಯಂತಿ, ಶೋಭಾಯಾತ್ರೆ, ಹಬ್ಬದ ಸಂದರ್ಭದಲ್ಲಿ ನಡೆಯುವ ಧಾರ್ಮಿಕ ಉಪನ್ಯಾಸಗಳು, ಭಕ್ತಿ ಘೋಷಣೆಗಳು, ಸಂಕೀರ್ತನೆಗಳು ಇವೆಲ್ಲವನ್ನು ಹೇಟ್ ಸ್ಪೀಚ್ ಎಂದು ಬಣ್ಣಿಸಿ ಕೇಸು ದಾಖಲಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಈ ಮಸೂದೆ ಸಾಧಾರಣ ಧಾರ್ಮಿಕ ಸಂಭಾಷಣೆಯನ್ನು ರಾಜಕೀಯ ದೂರುಗಳಂತೆ ಪರಿವರ್ತಿಸಲು ಅವಕಾಶ ನೀಡುತ್ತದೆ.
ಇದು ಮಾತಿನ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಆಚರಣೆ ಸ್ವಾತಂತ್ರ್ಯಗಳಿಗೆ ನೇರ ಧಕ್ಕೆ ನೀಡಬಲ್ಲಂತಹ ಕಾನೂನು ಎಂದು ಗುರುತಿಸಲಾಗಿದೆ. ಈ ಮಸೂದೆ ಹಿಂದೂ ಹಬ್ಬಗಳು ಮತ್ತು ಹಿಂದೂ ನಾಯಕರ ವಿರುದ್ಧ ದುರುಪಯೋಗವಾಗುವ ಸಾಧ್ಯತೆ ಹೆಚ್ಚು ಇದೆ ಎಂದು ಹೇಳಿದರು. ಈ ಮಸೂದೆ ಹಿಂದೆ ಮುಖಂಡರು, ಮಠಾಧೀಶರು, ಶೋಭಾಯಾತ್ರೆಗಳು ಮಾತನಾಡುವ ನಾಯಕರಿಗೆ ಕಾನೂನು ಕಟ್ಟು ಹಾಕಲು ದುರ್ವಿನಿಯೋಗವನ್ನು ಸಾಧ್ಯತೆ ಅತ್ಯಂತ ಹೆಚ್ಚು. ಹನುಮ ಜಯಂತಿ, ದತ್ತ ಜಯಂತಿ, ಶೋಭಾಯಾತ್ರೆ, ಧಾರ್ಮಿಕ ಜಾಗೃತಿ ಭಾಷಣ, ಇನ್ನೂ ದ್ವೇಷ ಭಾಷಣ ಎಂದು ತಪ್ಪಾಗಿ ಎಫ್ಐಆರ್ ಹಾಕುವ ಮಾರ್ಗ ತೆರೆಯುತ್ತಿದೆ ರಾಜ್ಯ ಸರ್ಕಾರ. ಇದರಿಂದ ರಾಜ್ಯಪಾಲರಿಗೆ ಮನವಿ ಏನೆಂದರೆ, ಮಸೂದೆಯಿಂದ ಸಮುದಾಯ ಧ್ವನಿಯ ಕಟ್ಟಾಗಿಸುವ ಅವರ ಸಂಪ್ರದಾಯವನ್ನು ಮಸೂದೆ ಅನುಮೋದಿಸಿ ತಡೆಯುವ ರಾಜ್ಯ ಹಿತ ಸಮಾಜದ ಹಿತ ಸಂಸ್ಕಾರವನ್ನು ಮಾಡಿದ್ದೇವೆ. ಇದರಿಂದ ರಾಜ್ಯಪಾಲರಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ನಮಗೆ ಒಂದು ಹಿತಾಸಕ್ತಿಯಿಂದ ಒಂದು ಒಳ್ಳೆ ಮಾರ್ಗದಲ್ಲಿ ನಮಗೆ ಇದನ್ನು ಅರ್ಥಪೂರ್ಣವಾಗಿ ಇದನ್ನು ಸೂಚನೆ ನೀಡಬೇಕು. ಅದರಿಂದ ಇದನ್ನು ನಾವು ಒಂದು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಎಚ್.ಎನ್. ಜಗದೀಶ್, ಜಿಲ್ಲಾ ಕಾರ್ಯಾಧ್ಯಕ್ಷ ಪುನೀತ್ ಕಾಳೇನಹಳ್ಳಿ, ನಗರಾಧ್ಯಕ್ಷ ದರ್ಶನ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬಾಗಲಕೋಟೆ, ಗೋರಕ್ಷಕ ಪ್ರಮುಖ ವಿನಯ್ ಕೆರೆಹಳ್ಳಿ, ಉಪಾಧ್ಯಕ್ಷ ಪ್ರದೀಪ್ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥಕ್ಕೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಪೂಜೆ ಸಲ್ಲಿಸಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರಾದ ವಸಂತ್ ಕುಮಾರ್ ಮಾತನಾಡಿ, ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ದಿನಾಂಕ 15/1/2026ರಿಂದ 20/1/2026ರವರೆಗೆ ಸುತ್ತೂರು ಕ್ಷೇತ್ರವನ್ನು ಸಂಸ್ಥಾಪಿಸಿ ಬೆಳಗಿದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ, ಭಜನಾ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ಸಾಂಸ್ಕೃತಿಕ ಮೇಳ, ದೇಸಿ ಆಟಗಳು, ದೋಣಿ ವಿಹಾರ, ಚಿತ್ರಕಲೆ, ರಂಗೋಲಿ ಸ್ಪರ್ಧೆ, ಗಾಳಿಪಟ, ಸೋಬಾನೆ ಪದ, ರಾಗಿ ಬೀಸುವ ಸ್ಪರ್ಧೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಮತ್ತು ರಂಗಭೂಮಿ ಕಲಾ ಪ್ರದರ್ಶನಗಳು ನಡೆಯಲಿವೆ. ಈ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾಡಿನ ವಿವಿಧ ಮಠಗಳ ಪೂಜ್ಯ ಮಠಾಧೀಶರುಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಚಿವರುಗಳು, ಉಭಯ ಶಾಸನ ಸಭೆಗಳ ಸದಸ್ಯರು, ಕಲಾವಿದರು, ಪ್ರಗತಿಪರ ರೈತರು, ಗಣ್ಯರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ನಮ್ಮ ಸುತ್ತೂರು ಮಹಾಸಂಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಚಾರ ರಥವು ಹೊಳೆನರಸೀಪುರಕ್ಕೆ ಆಗಮಿಸಿದೆ. ಈಗ ಮೈಸೂರು ಜಿಲ್ಲೆಯನ್ನು ಮುಗಿಸಿ ಹಾಸನ ಜಿಲ್ಲೆಗೆ ನಿನ್ನೆ ಪಾದಾರ್ಪಣೆ ಮಾಡಿ ತೇಜೂರು ಮತ್ತು ಮಾಯಕೊಂಡಹಳ್ಳಿ ಮಠ ಮತ್ತು ದೊಡ್ಡಕಾಡಿನವರು ಎಲ್ಲ ಪ್ರಚಾರವನ್ನು ಕೈಗೊಂಡು ಇವತ್ತು ತಾಲೂಕು ಕೇಂದ್ರವಾದ ಹೊಳೆನರಸೀಪುರಕ್ಕೆ ಆಗಮಿಸಿದೆ. ಪ್ರತಿ ವರ್ಷದಂತೆ ಸುತ್ತೂರಿನಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಜರುಗಿಸ್ತಾ ಬಂದಿದ್ದು, ಈ ವರ್ಷವು ಜನವರಿ 15ರಿಂದ 20ನೇ ತಾರೀಕಿನವರೆಗೆ ಸುತ್ತೂರಿನಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜಾತ್ರಾ ಮಹೋತ್ಸವವು ನಡೆಯುತ್ತದೆ. ಸಾಮೂಹಿಕ ವಿವಾಹ, ಭಜನಾ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ಸಾಂಸ್ಕೃತಿಕ ಮೇಳ, ದೇಸಿ ಆಟಗಳು, ದೋಣಿ ವಿಹಾರ, ಚಿತ್ರಕಲೆ, ರಂಗೋಲಿ, ಗಾಳಿಪಟ, ಸೋಬಾನೆ ಪದ, ರಾಗಿ ಬೀಸುವ ಸ್ಪರ್ಧೆ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಾಗೂ ದೇಶದ ಗಣ್ಯರನ್ನ ಸುತ್ತೂರು ಮಹಾಸಂಸ್ಥಾನವು ಆಹ್ವಾನಿಸಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಗಣ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಮಠಾಧೀಶರುಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಯರು, ಕೇಂದ್ರ ಮತ್ತು ರಾಜ್ಯದ ಮಾನ್ಯ ಸಚಿವರುಗಳು ಹಾಗೂ ಹಾಲಿ ಹಾಗೂ ಮಾಜಿ ಶಾಸಕರುಗಳು ಎಲ್ಲರೂ ಸಹ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ರೈತರು ಹಾಗೂ ಗಣ್ಯರು, ಮಠದ ಶ್ರೀ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಈ ಸಂದರ್ಭದಲ್ಲಿ ಪಂಚಾಕ್ಷರಿ ಸುತ್ತೂರು ಜಾತ್ರಾ ಮಹೋತ್ಸವ ಸಂಚಾಲಕರು ತೇಜಮೂರ್ತಿ, ಪ್ರಭುಶಂಕರ್, ಕುಮಾರಸ್ವಾಮಿ, ಪ್ರಕಾಶ್, ಚಂದ್ರಶೇಖರ್, ಜಗದೀಶ್ ಆಡಿಟರ್ ಇನ್ನು ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಮೃತ ಮಹೋತ್ಸವ ಮತ್ತು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಡಾಕ್ಟರ್ ವಿಷ್ಣುವರ್ಧನ್ ಅಳಿಯ ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಉಪಸ್ಥಿತಿ. ಖ್ಯಾತ ಹಿನ್ನೆಲೆ ಗಾಯಕರು ಮತ್ತು ಗಣ್ಯರಿಂದ ಕಳೆಗಟ್ಟಿದ ಕನ್ನಡದ ವೇದಿಕೆ. ಗೋಕಳ್ಳರಿಗೆ ಸಹಕರಿಸುವ ಕಾಂಗ್ರೆಸ್ ಸರ್ಕಾರದ ನೀತಿ ಖಂಡಿಸಿ ಡಿಸೆಂಬರ್ 9ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ತು ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ಹೇಳಿಕೆ. ಮತ್ತು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ದೈಹಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು 16 ವರ್ಷ ಕಳೆದರೂ ಜನರ ಪ್ರೀತಿ ಕ್ಷಣವೂ ಕಡಿಮೆಯಾಗಿಲ್ಲ. ಈ ಪ್ರೀತಿಗೆ ಕುಟುಂಬದ ಪರವಾಗಿ ನಾನು ಕೋಟಿ ಕೋಟಿ ನಮನ ಸಲ್ಲಿಸುತ್ತೇನೆ. ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.